ಸರ್ ಬಳ್ಳಾರಿ ಲೋಕಲ್ ಸರ್. ಲಾಸ್ಟ್ 35 ವರ್ಷದಿಂದ ಇದೇ ಬಿಸ್ನೆಸ್ ಮಾಡ್ತೀವಿ ಹಳೆ ವರ್ಷಕ್ಕೂ ಈ ವರ್ಷಕ್ಕೂ ಏನು ಡಿಫ್ರೆನ್ಸ್ ಸರ್. ಐಟಮ್ಸ್ ಎಲ್ಲ ಅವೇ ಸರ್, ಏನೋ ಪ್ಯಾಕಿಂಗ್ ಮಾತ್ರ ಚೇಂಜಸ್ ಇರ್ತವೆ. ಹೊಸತನ ಅನ್ನೋದು ಇಲ್ಲ ಸರ್, ಹೊಸತನ ಅನ್ನೋದು ಏನಿಲ್ಲ, ಪ್ಯಾಕಿಂಗ್ ಚೇಂಜಸ್ ಇರ್ತವೆ. ಕಂಪ್ನಿಗಳು ಡಿಫ್ರೆಂಟ್ ಬರ್ತವೆ. ಅಂದ್ರೆ ಅಲ್ಲ ಲಾಸ್ಟ್ ಟೈಮ್ ಕಿನ್ನ ಐಟಮ್ಸ್ ಏನಾದ್ರು ಹೊಸ ಐಟಮ್ಸ್ ಬಂದಿರೋದಾಗ್ಲಿ ಕೆಲವು ಶಾರ್ಟ್ಸ್ನಲ್ಲಿ ಇದಾವೆ ಸರ್, ಶಾರ್ಟ್ಸ್ನಲ್ಲಿ ಇದಾವೆ. ಚಿಕ್ಕ ಮಕ್ಕಳು ಇದರಲ್ಲಿ ಹೊಸ ಈ ಪಾಪ್ ಅಂತೇಳಿ ಅದು ಹಳೇದೆ ಸರ್. ಅದೇ ಹೊಸ ಹಳೆ ಮಾಲು ಹೊಸ ಇದು ಅಂತಾರಲ್ಲ, ಪ್ಯಾಕಿಂಗ್ ಅಲ್ಲ ನಾನು ಹೇಳೋದು. ಇವರು ಡಿಫ್ರೆಂಟ್ ಶೇಪ್ನಲ್ಲಿ ಮಾಡ್ತಾರೆ, ಅದು ಹೊಸತನ ಕಾಣುತ್ತೆ ಅಷ್ಟೇ. ಹಳೆ ನಾವು 30 ವರ್ಷದಿಂದ ಏನಿದೆ ಐಟಮ್ಸ್ ಅದೇ ಐಟಮ್ಸ್, ಪ್ಯಾಕಿಂಗ್ ಡಿಫ್ರೆಂಟ್ ಆಗಿ ಬರುತ್ತೆ. ಅವರು ಮಾರ್ಕೆಟಿಂಗ್ ಪ್ಲಾನಿಂಗ್ ಇರುತ್ತೆ ಸರ್. ಈಗ ಹೊಸತನದ್ದು ಅಡಿಕ್ಟ್ ಜನ, ಹೊಸತನಕ್ಕೆ ಭಾಳ ಜನ ಅಡಿಕ್ಟ್ ಆಗ್ತಾರೆ ನೋಡ್ರಿ. ನಾವು ಈ ವರ್ಷ 30 ವರ್ಷದಿಂದ MRP ಮೇಲೆ ಒಂದು ರೀಸನಬಲ್ ರೇಟ್ನಲ್ಲೇ ಮಾಡೋದು. ಕೆಲವು ಜನರಿಂದ ನಾವು KG ತೂಕದ ಲೆಕ್ಕಕ್ಕೆ ನಾವು ಇಳಿದ್ಬಿಟ್ಟಿದ್ವಿ. ತೂಕದ ಲೆಕ್ಕಕ್ಕೆ ಕಾಂಪಿಟೇಷನ್ ಅಂತಲ್ಲ ಸರ್. ಈಗ ಅದು ಭಾಳ ಈಸಿ, ಈ ತೂಕ ಅನ್ನೋದು ಭಾಳ ಈಸಿ. ವಿತೌಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅದನ್ನು. ಕ್ರ್ಯಾಕರ್ಸ್ಗೆ ಕಡಿಮೆ ರೇಟ್ ಅಲ್ಲ ಸರ್ ಅದು ಹೇಳೋದು. KG ಲೆಕ್ಕ ಆದರೆ ಶ್ರಮ ಕಡಿಮೆ ಇರುತ್ತೆ. ಅದಕ್ಕೆ ಯಾವುದೋ ಒಂದು ಇದು ಬೇಕಾ, ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಬಟ್ ನಾವು ಈಗ ಇಷ್ಟು ವರ್ಷ ನಾವು ಮಾಡಿಲ್ಲ, ನಮ್ಗೆ ಇಷ್ಟನೂ ಇಲ್ಲ. ಬಟ್ ಬೈ ಫೋರ್ಸಬಲಿ ವಿ ಹ್ಯಾವ್ ಕೆಪ್ಟ್, ನಾವು ವೇಯಿಂಗ್ ಮಿಷಿನ್ ಇಟ್ಟಿದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ಕೆಲವೊಂದು, ಈಗ ನೋಡ್ರಿ ಈ ಔಟು ಇದು, ಈ ಔಟ್ ಹಿಂಗಿಟ್ಟಾಗಿನ ಸಿಕ್ಕಾಪಟ್ಟೆ ರೇಟ್ ಬರುತ್ತೆ. 2 kg ಇದೆ. 1 kg ಬಂದು 699 ರೂಪಾಯಿ ಅಂತ. ಕೆಲವು ಜನ 599 ಕೂಡ ಇಟ್ಟಿದ್ದಾರೆ. ಯೂಶಲಿ ನಾವು ಮಾರೋದು ಇದನ್ನ 1100 ಅಂದರೆ ಇದಾಯ್ತು, ಜಾಸ್ತಿ ಆಗುತ್ತೆ. ಅಲ್ಲ, ಕೆಲವೊಂದು ಜಾಸ್ತಿ, ಕೆಲವೊಂದು ವೇಟ್ ಬರ್ತವೆ, ಕೆಲವೊಂದು ಬರಲ್ಲ ಸರ್. ಈಗ ವೇಟ್ ಬರೋವೇ ಇದ್ದಾವೆ, ವೇಟ್ ಇದು ಭಾಳ ಇದೆ ಸರ್. ಈಗ ಇದು ಕೂಡ ವೇಟ್ ಕೇಳ್ತಾರೆ. ಇದು